ತುಮಕೂರಿನ ಗುಬ್ಬಿಯಲ್ಲಿ ಇವತ್ತು 144 ಸೆಕ್ಷನ್ ಜಾರಿಯಲ್ಲಿದ್ದರೂ ಕೂಡ ರೈತರು ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ, ನಾವು ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ ಜಗ್ಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಏನು ನಡೀತಿತ್ತು ಆ ಸ್ಥಳಕ್ಕೆ ಹೋಗ್ತಾ ಇರುವಂಥದ್ದು. ಆ ರೈತರ ಜೊತೆಗೆ ತುಮಕೂರು ನಗರ ಶಾಸಕರಾದ ಜ್ಯೋತಿ ಗಣೇಶ್ ಅವರು ಕೂಡ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಏನೆಲ್ಲ ಕಾಮಗಾರಿ ನಡೀತಾ ಇತ್ತು ಆ ಸ್ಥಳದಲ್ಲಿ, ಇನ್ನೂ ಹೋರಾಟ ಯಾವ ರೀತಿ ಮುಂದುವರಿಯುತ್ತೆ ಅಂತ ಅವರಿಂದ ತಿಳ್ಕೊಳ್ಳೋಣ ಬನ್ನಿ. ಸರ್, ಈಗ ಸರ್ಕಾರ ಹೇಳ್ತಾ ಇತ್ತು ಸರ್ 144 ಸೆಕ್ಷನ್ ಜಾರಿಯಲ್ಲಿದೆ, ಯಾರನ್ನು ಬಿಡಲ್ಲ ಅಂತ ಹೇಳ್ಬಿಟ್ಟು. ಅವ್ರಿಗೆ ಹೇಳ್ತಾರೆ, ರೈತರು ಮಾತು ಕೇಳಬೇಕಲ್ಲ. ನಮ್ಮ ನೀರನ್ನ ತೊಗೊಂಡು ಯಾರೋ ತೊಗೊಂಡು ಹೋಗೋರು ಬಿಡ್ತಾರ? ಇದೇ ಮಂಡ್ಯದಲ್ಲಾದರೆ ಎಲ್ಲ ಬೆಂಕಿ ಇಟ್ಟಿರೋರು ಪೊಲೀಸ್ಗಿಲ್ಲ. ಇಲ್ಲಿ ಶಾಂತಿಯುತವಾಗಿ ರೈತರುಗಳಿದ್ದಾರೆ. ಇವತ್ತು ಇಲ್ಲಿ ಇಷ್ಟೊಂದು ಜನ ರೈತರುಗಳು ಬಂದಿರೋದು ನೋಡ್ರೆ ಯಾರೂ ತಡೆಯೋಕ್ಕಾಗಲ್ಲ. ಇವ್ರಿಗೆ ಇರೋದು ಒಂದೇ ಆಪ್ಷನ್ನು, ಕಾಮಗಾರಿನ ನಿಲ್ಲಿಸಬೇಕು, ಅಲ್ಲಿರೋ ಮೆಷಿನ್ರನ್ನ ಖಾಲಿ ಮಾಡ್ಕೊಂಡು ಹೋಗಬೇಕು, ಎಲ್ಲರನ್ನೂ ಕೂಡ ಕರಿಬೇಕು ಏನು ಇದರಿಂದ ಸಮಸ್ಯೆ ಅಂತ. ಅಲ್ಲಿವರೆಗೂ ಕೂಡ ಇದರಲ್ಲಿ ಏನೂ ಸಮಸ್ಯೆ ಪರಿಹಾರ ಮಾಡೋಕ್ಕಲ್ಲ. ಇವತ್ತು ಯಾರು ಮಾತು ಕೇಳ್ತಾರೆ? ಇಲ್ಲಿ ಇಷ್ಟೊಂದು ಜನ ರೈತರಿದ್ದಾರೆ. ಇವರು ಕೂಡಲೇ ಏನಾರ ಈ ಸಿಚುವೇಶನ್ನ ಡಿಫ್ಯೂಸ್ ಮಾಡಬೇಕು ಅಂದರೆ ಕಾಮಗಾರಿನ ನಿಲ್ಲಿಸ್ಬೇಕು. ಅದು ಒಂದೇ ಆಪ್ಷನ್ನು ಜಿಲ್ಲಾಡಳಿತದಲ್ಲಿ. ಇಲ್ಲ ಅಂದರೆ ಕಾನೂನು ಸುವ್ಯವಸ್ಥೆ ಅಡಗಡುತ್ತೆ. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇದು ಸೃಷ್ಟಿ ಆಗಿದೆ ಆಲ್ರೆಡಿ. ಅದನ್ನು ಅವ್ರು ಏನಾರು ಡಿಫ್ಯೂಸ್ ಮಾಡಬೇಕು ಅಂದರೆ ಕಾಮಗಾರಿನ ನಿಲ್ಲಿಸ್ಬೇಕು. ಈಗ ಸಾರ್ವಜನಿಕವಾಗಿ ಶಾಂತಿಯನ್ನು ಕಾಪಾಡಬೇಕಾಗಿದ್ದಂಥ ಪೊಲೀಸ್ನವರು ಜನರ ಪರ ಇದೀವಿ ಅಂತ ಹೇಳ್ತಾ ಇದ್ದ ಸರ್ಕಾರಿ ಅಧಿಕಾರಿಗಳು ಕೆಲವರು ಈಗ ರೈತರ ಪರವಾಗಿ ಇಲ್ವಾ ಅಂತ. ಅವರು ಸರ್ಕಾರ ಯಾವ್ದಿರ್ತದೆ ಅವ್ರು ಹೇಳ್ದಂಗೆ ಕೇಳಬೇಕಲ್ಲ. ಅವ್ರು ಪೊಲೀಸ್ನವ್ರು ನಾವು ಯಾಕೆ ಬಯಕು? ನಾವು ಪೊಲೀಸ್ ಉಪಯೋಗಿಸ್ಕೊಂಡು ಇವರು ಯಾರನ್ನ ಕಾಮಗಾರಿ ಮಾಡಿರೋದು ನೋಡಿದ್ದೀರಾ? ಜನರ ವಿರೋಧಿ ಆಗಿರೋಂಥ ಕಾಮಗಾರಿ ಬೇಕಾ? ಪೊಲೀಸ್ನವರು ಅಷ್ಟೇ ಅಣತಿ ಅಷ್ಟೇ, ಯಾವ ಸರ್ಕಾರ ಇರ್ತಾರೋ ಅವ್ರು ಮಾತು ಕೇಳ್ತಾರೆ. ಅದರ ಮೇಲೆ ಸರ್ಕಾರ ನಡೆಸ್ತಿರೋರು ಜನರಿಂದ ಓಟ್ ಹಾಕೊಂಡಿರೋಂಥವ್ರಿಗೆ ತಲೆಯಲ್ಲಿ ಬುದ್ಧಿ ಇರಬೇಕು. ಇದು ತುಮಕೂರು ಜಿಲ್ಲೆ 11 ವಿಧಾನಸಭಾ ಕ್ಷೇತ್ರಕ್ಕೆ 10 ವಿಧಾನಸಭಾ ಕ್ಷೇತ್ರಕ್ಕೆ ಎಫೆಕ್ಟ್ ಆಗ್ತದೆ. ಅದನ್ನು ಇವರು ಮುಂದಾಲೋಚನೆ ಉಪಯೋಗಿಸಿ ಇದಕ್ಕೆ ಏನು ಡಿಸಿಷನ್ ತೊಗೋಬೇಕೋ ಸೂಕ್ತವಾಗಿ ಕೆಲಸ ನಿಲ್ಲಿಸಿದ್ರೇ ಈ ಒಂದು ಹೋರಾಟ ಮತ್ತು ಇವೆಲ್ಲ ಲಾ ಆ್ಯಂಡ್ ಆರ್ಡರ್ ಕ್ರೈಸಿಸು ಸರಿ ಹೋಗುತ್ತೆ. ಇಲ್ಲ ಅಂದರೆ ತುಂಬ ಕಷ್ಟ ಆಗ್ತದೆ. ಸರ್, ಈಗ ಜನಗಳು ರೈತರೆಲ್ಲ ಒಂದು ಕಡೆ ಮಾತಾಡ್ತಾ ಇದ್ದಾರೆ, ನಮ್ಮ ಗುಬ್ಬಿ ಶಾಸಕರು ನಾವು ಯಾವಾಗಲೂ ರೈತರ ಪರ ಇರ್ತೀವಿ, ಜನಗಳ ಪರ ಇರ್ತೀವಿ ಅಂತ ಹೇಳ್ತಾ ಇದ್ರು. ಆದರೆ ಅವರೇ ಹೋರಾಟಕ್ಕೆ ಬರ್ತಾ ಇಲ್ಲ. ಸರ್, ಅದನ್ನು ಅವರಿಗೆ ಕೇಳಿ ನನ್ನ ಕೇಳಿದ್ರು ನಾನು ಏನು ಹೇಳೋಣ ಹೇಳಿ? ಕೇಳಬೇಕು. ನಾನು ತುಮಕೂರು ಶಾಸಕ, ನಾವು ಬಂದಿದ್ದೀವಿ, ಸುರೇಶ್ ಗೌಡರು ಬಂದಿದ್ದಾರೆ, ಕೃಷ್ಣಪ್ಪ ಅವ್ರು ಬಂದವ್ರೆ, ಇನ್ನೊಂದೆರಡು ಜನ ಪೊಲೀಸ್ನವ್ರು ಹೊತ್ಕೊಂಡೋಗವ್ರು. ಪಾಪ ಅವ್ರಿಗೂ ಬರೋಕ್ಕಾಗಿಲ್ಲ, ಬಂದಿಲ್ಲ ಅಂತ ಏನು. ಸರ್, ನೋಡಿದ್ರಲ್ಲ ವೀಕ್ಷಕರೇ, ತುಮಕೂರಿನ ನಗರ ಶಾಸಕ ಜ್ಯೋತಿ ಗಣೇಶ್ ಅವರು ಹೇಳ್ತಾ ಇರೋದೇನಪ್ಪ ಅಂತಂದರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಜಿಲ್ಲೆಯಲ್ಲಿನ ನೀರನ್ನ ಬೇರೆ ಕಡೆ ತೆಗೆದುಕೊಂಡು ಹೋಗೋದಕ್ಕೆ ಬಿಡೋದಿಲ್ಲ. ಅದೇ ಇದೆಲ್ಲಾದರೂ ಮಂಡ್ಯ ಭಾಗದಲ್ಲಿ ಆಗ್ತಾ ಇದ್ರೆ ಅದಕ್ಕೆ ಅವರು ಬೆಂಕಿಯನ್ನು ಹಚ್ತಾ ಇದ್ರು. ಅದೇ ಈಗ ರೈತರು ಮತ್ತು ಹೋರಾಟಗಾರನ ಹತ್ತಿಕ್ಕುವಂಥ ಕೆಲಸ ಆಗ್ತಾ ಇದೆ. ಪೊಲೀಸ್ನವರು ಸರ್ಕಾರ ಹೇಳಿದ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರದ್ದು ಏನೂ ತಪ್ಪಿಲ್ಲ. ಆದರೆ ಅಧಿಕಾರಿಗಳು ನಮ್ಮ ಪರ ಇಲ್ಲ, ಇಲ್ಲಿನ ಸ್ಥಳೀಯ ಶಾಸಕರುಗಳೇ ರೈತರ ಪರವಾಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ಗುಬ್ಬಿ.